ಈಗ ಕಲಬುರಗಿ ಸ್ಟೋರಿಯನ್ನು ನೋಡೋಣ. ಕಲಬುರಗಿ ಜಿಲ್ಲೆ ಇರುವಂತಹ ಈ ಸರ್ಕಾರಿ ಶಾಲೆಯ ಅವ್ಯವಸ್ಥೆಯನ್ನು ನೀವು ನೋಡಬೇಕು. ಅಷ್ಟೇ ಅಲ್ಲ, ನಾನೀಗ ತೋರಿಸುವಂಥ ಸ್ಟೋರಿಯನ್ನು ಶಿಕ್ಷಣ ಸಚಿವರು ನೋಡಲೇಬೇಕು. ಮಕ್ಕಳ ಬಲಿಗಾಗಿ ಕಾದು ಕೂತಿದೆ ಈ ಸರ್ಕಾರಿ ಪ್ರಾಥಮಿಕ ಶಾಲೆ. ಯಾಕೆ ಗೊತ್ತಾ, ಒಂದು ಸ್ವಲ್ಪ ಯಾಮಾರ್ಬಿಟ್ರೂ ಕೂಡ ಮಕ್ಕಳ ಜೀವಕ್ಕೆ ಕುತ್ತು ಗ್ಯಾರಂಟಿ. ಈ ಶಾಲೆ 60 ವರ್ಷದ ಹಿಂದಿನ ಸರ್ಕಾರಿ ಶಾಲೆ. ಇದು ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿಟ್ಟಿದೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ AS ಗ್ರಾಮದಲ್ಲಿದೆ ಈ ಸರ್ಕಾರಿ ಶಾಲೆ. KKRDB ಅಧ್ಯಕ್ಷರ ತವರಲ್ಲಿ ಸರ್ಕಾರಿ ಶಾಲೆಗಳ ಅಧೋಗತಿಗೆ ಬಂದಿರುವಂಥ ಪರಿಸ್ಥಿತಿ ಇದು. ಡಾಕ್ಟರ್ ಅಜಯ್ ಸಿಂಗ್, ಜೇವರ್ಗಿ ಶಾಸಕ ಹಾಗೂ KKRDB ಅಧ್ಯಕ್ಷ. ಶಾಲೆಯ 12 ಕೋಣೆಗಳಲ್ಲಿ 250ಕ್ಕೂ ಅಧಿಕ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ಶಿಥಿಲಾವಸ್ಥೆಗೆ ಬಂದಿರುವಂಥ ಕಟ್ಟಡಗಳನ್ನು ನೋಡಿ, ಬಿರುಕು ಬಿಟ್ಬಿಟ್ಟಿದೆ ಆ ಮೇಲ್ಚಾವಣಿ. ಅದ್ಯಾವಾಗ ಎಲ್ಲಿಂದ ಗೋಡೆಗಳು ಬೀಳ್ತಾವೋ ತಲೆ ಮೇಲೆ ಗೊತ್ತಿಲ್ಲ. ಅಂತಹ ಸ್ಥಿತಿ ಇರುವಂಥ ಒಂದು ಬಿಲ್ಡಿಂಗ್ ಕೆಳಗಡೆಗೆ ಕೂತು ಪಾಪ ಮಕ್ಕಳು ಊಟ ಮಾಡ್ತಿದ್ದಾವೆ. ಯಾವ ಟೈಮಲ್ಲಿ ಏನಾಗುತ್ತೆ ಹೇಳಕ್ಕೆ ಬರಲ್ಲ. ಸೇಫ್ಟಿ ಇಲ್ಲ. 12 ಕೋಣೆಗಳ ಪೈಕಿ 6 ಕೋಣೆಗಳ ಅವ್ಯವಸ್ಥೆ ಇದೆ. ಎಲ್ಲ ಪರಿಸ್ಥಿತಿಯೂ ಹಿಂಗೇನೆ, ಎಲ್ಲ ಕೋಣೆಗಳ ಪರಿಸ್ಥಿತಿ ಹಿಂಗೇನೆ. ಮಕ್ಕಳು ಪರದಾಡ್ತಾ ಇದ್ದಾರೆ ಪಾಪ. ಮಕ್ಕಳನ್ನ ಶಾಲೆಗೆ ಕಳ್ಸೋದಂಗೆ ಅಂತೇಳಿ ಪೋಷಕರು ಭಯ ಪಡ್ತಾ ಇದ್ದಾರೆ, ಹಿಂದೇಟಾಗ್ತಾ ಇದ್ದಾರೆ. ಹಿಂಗೆ ಮಾಡಿನೇ ಗೌರ್ಮೆಂಟ್ ಸ್ಕೂಲ್ ಬೇಡ ಅಂತ ಹೇಳೋದು ಪೋಷಕರು. 1ರಿಂದ 8ನೇ ತರಗತಿವರೆಗೆ 250ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನೋಡಿದ್ರೆ ಬೂತ್ ಬಂಗ್ಲೆ ಇದ್ದಂಗಿದೆ ಆ ಶಾಲೆ. ಒಂದು ಆ ಪೇಂಟ್ ನೋಡಿ ಅದು ಯಾವ ಕಾಲ ಆಯಿತೋ ಏನೋ. ಅದನ್ನು ಒಂದು ಸರಿ ಮಾಡುವಂಥ ಕೆಲಸ ಅಥವಾ ಇಂಟ್ರೆಸ್ಟ್ ಸರ್ಕಾರಕ್ಕಿಲ್ಲ. ಶಿಕ್ಷಣ ಸಚಿವರಾದಂಥ ಮಧು ಬಂಗಾರತ್ನವರು ಈ ಸ್ಟೋರಿಯನ್ನು ನೋಡಿ ಆದಷ್ಟು ಬೇಗ ಇದಕ್ಕೊಂದು ದಾರಿ ಮಾಡಿಕೊಡ್ಬೇಕು. ಮಕ್ಕಳ ಜೀವಕ್ಕೆ ಯಾವುದೇ ರೀತಿಯಾಗಿ ಅಪಾಯ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಕ್ರಮ ತೆಗೆದುಕೊಳ್ಬೇಕು ಆದಷ್ಟು ಬೇಗ. ಸಮಸ್ಯೆ ಏನಂತಂದರೆ, ಇಲ್ಲಿ ಶಾಲಾ ಮಕ್ಕಳಿಗೆ ಕಟ್ಟಡ ಸರಿಯಾಗಿಲ್ಲ. ಮಳೆ ಬಂದಾಗ ಕೂಡ್ಲಿಕ್ಕೆ ಜಾಗ ಇಲ್ಲ. ಮತ್ತೇನಿಲ್ಲ. ಎಲ್ಲ ಶಿಕ್ಷಕರು 8 ಜನನೇ ಇದ್ದೀವಿ ರೀ. 10 ಜನ ಸ್ಟಾಫ್ ಇರ್ಬೇಕಿಲ್ಲಿ. 8 ಜನ ಇದ್ದೀವಿ ಅಷ್ಟೇ. ಇವೆಲ್ಲ ಅಷ್ಟು ಈ ಕಡೆ ಒಟ್ಟು ಸೈಡ್ ಬೀಳೋದದ ರೀ. ಹಪ್ಪಳಿ ಕಿತ್ತಿ ಬೀಳ್ತದೆ. ಮಳೆ ಬಂದಾಗಂತೂ ಫುಲ್ ಎಲ್ಲ ನೀರು ನಿಂದಿರ್ತದೆ ಸರ್. ಇಲ್ಲಿ ಬಿಲ್ಡಿಂಗ್ ಅದು ಡೆಮಾಲಿಷ್ ಮಾಡಿ ಕಟ್ಟಿಸ್ಬೇಕಾಗ್ತದೆ. ಮತ್ತೇನು ಏನು ಪಂಚಾಯತಿಯವರು ಅವರೆಲ್ಲ ಹಾಕ್ಯಾರಂತ್ರಿ ಹೊಸಬ್ರಿಗೆ ಅದು ಹೇಳಿವಿ ಅಂತ ಅಂತಾರೆ. ಅವರು ಓಡಿರ್ತಾರೆ ಸರ್, ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ಕೂಲ್ ಏನಾಗಿದೆ ಸರ್, ತುಂಬ ಹಳೇದ್ರಿ ಇದು ಡೆಮೊಲೇಷನ್ ಮಾಡೋಕ್ಕೂ ಮಾಡ್ತಾ ಇಲ್ಲ, ಮತ್ತು ಹೊಸ ನ್ಯೂ ಸ್ಕೂಲ್ನು ಕೊಡ್ತಾ ಇಲ್ಲ. ನಮ್ಮ ಮಕ್ಳಿಗೆ ಏನದಲ್ಲ, ಯಾವಾಗ ಮೇಲೆ ಬೂತದ ಅನ್ನೋದನ್ನೇ ಗೊತ್ತಾಗೋಲ್ದು. ಮೊನ್ನೆ ಊರಲ್ಲಿನೂ ಒಂದು ಘಟನೆ ಹಂಗೆ ಆಯಿತು. ಹಂಗಿಂದ ಪಾಲಕರೆಲ್ಲರೂ ಸ್ಕೂಲಿಗೆ ಕಳ್ಸೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಯಾಕಂದ್ರೆ ಇಂಥ ಶೀತಲವಾದ ಮಳೆ ಬಂತು ಅಂದ್ರೆ ಹೊಸು ಸೋರ್ತಾವೆ. ಒಂದು ರೂಮ್ ಸಾಲಿ ಎಲ್ಲ ಬೂಳಕ್ಕಾಗ್ಯಾವ. ಈಗೆಲ್ಲ ಡೆಮೇಜ್ ಮಾಡ್ಬೇಕಂದ್ರೂ ಎಲ್ಲ MLA ಸಾಹೇಬ್ರನ್ನ ಏನೋ ಇದು ಮಾಡೋದು ಮಾಡಿಲ್ಲ. ಎಲ್ಲ ಪೂರಾ ಬಿಚ್ಚಿ ಬೀಳಗತ್ರಿ. ಆಟೋಮೆಟಿಕ್ ತಾನೇ ಅಕಡೆ ಬೀಳಗತ್ರಿ. ಹುಡುಗರು ಕಳಿಸ್ಬೇಕಂದ್ರೆ ಭಯ ಬೀಳತ್ರಿ. ಈ ಟೀಚರ್ ಒಳಗೆ ಕುಂತು ಕಳ್ಸ್ಬೇಕಂದ್ರೆ ಅವ್ರ ಭಯ ಬುದ್ಧಿ ಏನ್ ಮಾಡ್ತಾರೆ, ಒಂದೊಂದು ಸ್ಕೂಲ್ನಾಗ 3 ಕಲಿಸಿ ಇದು ಮಾಡತ್ರಿ, ಪಾಠ ಮಾಡತ್ರಿ ಸರ್ ಅವ್ರನ್ನ. ಈಗ ಏನು ಇದು ಮಾಡ್ಬೇಕನ್ನೋದೇ ಗೊತ್ತಿಲ್ಲ. ಅದಕ್ಕೆ ನಿಮ್ಮ ಮುಖಾಂತರ ಇವೆಲ್ಲ ಇದಾಗ್ತಾವ, ಹೊಸ ಬಿಲ್ಡಿಂಗ್ ಆತವ ಅಂತ ನಾವು ಬೇಡಿಕೆ ಇಟ್ಟಿವಿ. ಈಗ ಎಲ್ಲ ಸರ್ತಾವ್ರಿ ಸರ್. ಏನು ಒಂದು ಇದ್ರ ಕಾಲ್ಪತ್ರ ಒಂದ್ಸಲ ತೊಯ್ದೋಗ್ಯಾರ ಸರ್. ಇಲ್ಲೆಲ್ಲ ನಾ SNMC ಅಧ್ಯಕ್ಷ